ನ್ಯೂ ವೆಡ್ಡಿಂಗ್ ಜ್ಯುವೆಲರಿ ಅವೈಲೇಬಲ್ ಎಟ್ ಆಲ್ ದ ಬ್ರಾಂಚಸ್. ಎಷ್ಟು ಚೆನ್ನಾಗಿದೆ. ಅಯ್ಯೋ ಮಾಯಿ, ಏನೋ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲಿ ತೋರಿಸಿ. ವಾಸ್ ಇದು ಇಂಪೋರ್ಟೆಡ್ ವಾಸ್ ತಂದಿದ್ದೀನಿ ಆಯ್ತಾ, ಶೋ ಪೀಸು, ಮುಟ್ಬೇಡ. ಅಯ್ಯೋ ಎಷ್ಟು ಚೆನ್ನಾಗಿದೆ, ಇಲ್ಲಿ ತೋರಿಸಿ. ನನಗೆ ನೋಡಕ್ಕಾದ್ರೂ ಬಿಡಿ. ಬೇಡ, ನೀನ್ ನೋಡ್ಬೇಡ, ನನ್ನ ಹತ್ರನೇ ಬರ್ಬೇಡ ನೀನ್ ದಯವಿಟ್ಟು. ನೋ, ಅಯ್ಯೋ ಮಾಯೆ, ನೀ ಬರ್ಬೇಡ, ನನ್ನ ಸುತ್ತಮುತ್ತ ಬರ್ಬೇಡ ನೀನು. ಭಾರ ಇದೆ, ಆಯ್ತು ಪರ್ಸಾದ್ರೂ ಕೊಡಿ. ಕರ್ಗತ್ತರ ಎತ್ಕೊಂಡು ಹೋಗ್ತೀನಿ. ಹೇಳ್ದೆ ತಾನೆ ನಿನ್ಗೆ ನನ್ನ ಹತ್ರ ಬರ್ಬೇಡ ಅಂತ. ಕಣ್ಕಾಣಲ್ವಾ ನಿನ್ಗೆ? ಎಷ್ಟು ಕಾಸ್ಟ್ಲಿ ವಾಸ್ ಗೊತ್ತಾ ಇದು? ಇಟಲಿಯಿಂದ ನಾನು ತರಿಸಿದ್ದೆ, ನಿನ್ನಿಂದ ಹೊಡೆದೋಯ್ತಲ್ಲ. ಮಾಯಿ, ಹೊಡೆದ್ ಹೋದ್ ಪಾತ್ರೆಗೆ ಬೆಲೆ ಇಲ್ಲ ಅಂತ ನಮ್ ಕಡೆ ಗಾದೆನೇ ಇದೆ. ನೀವ್ ವಾಸ್ ಹೊಡೆದಾಕ್ಬಿಟ್ಟು ನಾನ್ ಹೊಡೆದಾಕ್ದೆ ಅಂತ ನನ್ ಮೇಲೆ ಗೂಬೆ ಕೂರಿಸ್ಬೇಡಿ. ತಲೆ ಮೇಲೆ ಗೂಬೆ ಕೂರ್ಸೋದು ಮೀನ್ಸ್? ಗೂಬೆನೆ ಕೇಳೋಗೆ ಸುಮ್ಮನೆ. ಏಯ್ ದಿಗಡ್ ದಿಮ್ಮಿ, ಇದು ಇಟಲಿಯಿಂದ ತರಿಸಿದ್ದು ನಾನು. ಇದ್ರ ವ್ಯಾಲ್ಯೂ, ಇದ್ರ ಬೆಲೆ ನೀನ್ ಕೇಳಿದ್ರೆ ಹಂಗೆ ತಲೆ ಸುತ್ತ ಬಿದ್ದೋಗ್ತ್ಯಾ. ಇದ್ರ ಕಾಸ್ಟು ನಿನ್ಗೆಲ್ಲ ಸೀರೆ ಸೇರ್ಸಿದ್ರು ಅಷ್ಟು ಕಾಸ್ಟ್ ಆಗಲ್ಲ ಗೊತ್ತಾ ನಿನ್ಗೆ? ಅಯ್ಯ, ನಮ್ ಊರ್ ಜಾತ್ರೆನಲ್ಲಿ 30 ರೂಪಾಯಿಗೆ ಸಿಗತ್ತೆ ಈ ವಾಸು. ಈ ಸಲ ಹೋದಾಗ ತಂದ್ಕೊಡ್ತೀನಿ ಬಿಡಿ, ಯೋಚನೆ ಮಾಡ್ಬೇಡಿ. ಇದು ಕ್ರಿಸ್ಟಲ್ ವಾಸು, ಇಟಲಿದು. 40,000 ರೂಪಾಯಿ ಇದಕ್ಕೆ. ಇಟ್ಲಿಯಲ್ಲಿ ವಾಸ್ ಪ್ರಿಪೇರ್ ಮಾಡ್ತಾರಾ? ಬಂದಿರೋ ಸಿಟ್ಟಲ್ಲಿ ನಿನ್ ತಲೆನೇ ಕುಟ್ಟಿ ಚಟ್ನಿ ಮಾಡ್ಬಿಡ್ತಾರೆ. ಸೈಲೆಂಟ್ ಗೇಮ್ ಮಾಡ್ತೀರಿ. ನಾನು ಈ ವಾಸ್ನ ತರಿಸಿದ್ದು ಶೋಕೇಸ್ ಅಲ್ಲಿ ಡಿಸ್ಪ್ಲೇ ಇರಕ್ಕೆ, ನಮ್ ಪ್ರೆಸ್ಟೀಜ್ ಜಾಸ್ತಿ ಆಗ್ಲಿ ಅಂತ. ಮಾಯಿ, ವಾಸ್ ತರೋದು ಡೆಕೋರೇಷನ್ಗೋಸ್ಕರ, ಪ್ರೆಸ್ಟೀಜ್ ಜಾಸ್ತಿ ಆಗಿ ಕುಕ್ಕರ್ ಕೂಗ್ಲಿ ಅಂತ ಅಲ್ಲ. ಅಬ್ಬಾ ಸ್ವೀಟು, ಈ ಕಾರಿಂದ ನನ್ನ ಕಾಲನ್ನು ಸೇವ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಕಾಲನ್ನು ಸೇವ್ ಮಾಡೋದಕ್ಕೆ ನಿಂಗೆ ಏನು ಬೇಕು ಕೇಳು, ನಾನು ಕೊಡಿಸ್ತೀನಿ. ನೋಡಪ್ಪ, ನಾನು ಈ ಕಾಸ್ಟ್ಲಿ ವಾಸ್ ತರ್ದಿದ್ರೆ, ಇವಳು ಅದನ್ನ ಹೊಡಿದೇ ಇದ್ದಿದ್ರೆ ನೀನ್ ಯಾಕೆ ಗಾಜಿನ ಚೂರ್ ಮೇಲೆ ಕಾಲಿಡಕ್ ಹೋಗ್ತಿದ್ದೆ? ಇವಳು ಯಾಕೆ ಸ್ಟ್ಯಾಚು ಅಂತ ಹೇಳಿರೋಳು? ಅಯ್ಯೋ ಬಿಡಮ್ಮ, ವಾಸ್ ತಾನೆ, ಏನಂತ ಅಂದ್ರೆ ಆಯ್ತು. ಪುಂಡರೀಕ, ಇದೇ ತರದ್ ಇನ್ನೊಂದು ವಾಸ್ನ ನಾನು ಇಟಲಿಯಿಂದ ಆರ್ಡರ್ ಮಾಡ್ತಾ ಇದ್ದೀನಿ. ಈ ದಿಗುಡ್ ದಿಮ್ಮಿ ಹತ್ರನೇ ಆ ಪೈಸಾನ ವಸೂಲಿ ಮಾಡ್ತೀನಿ. ನನ್ ವಾಸು ಸ್ವೀಟು ಬಿಡು ಅದನ್ನ. ನಿನಗೇನು ಬೇಕು ಕೇಳು, ನಾನು ಕೊಡಿಸ್ತೀನಿ. ಎನಿಥಿಂಗ್ ಅಂಡರ್ ದ ಸನ್ ನಾನು ಕೊಡಿಸ್ತೀನಿ. ಸರಿ, ಈ ನೆಕ್ಲೆಸ್ ಇದೆ ಗೊತ್ತಾ? ಈ ನೆಕ್ಲೆಸ್ 2 kg ಚಿನ್ನ. ನನ್ಗಿದ್ ಬೇಕು ಜಾನು, ನಂಗಿದ್ ಬೇಕು. ಇಷ್ಟಕ್ಕೆ 2 kg ಚಿನ್ನ ಆಗೋದು. 2 kg ಚಿನ್ನ? ಸ್ವೀಟು, ಚಿನ್ನ ಹಾಕೊಳ್ಳೋದು ವೆಯ್ಟ್ ಲಿಫ್ಟಿಂಗ್ ಕಾಂಪಿಟೇಷನ್ ಅಲ್ಲಮ್ಮ. ಚೈನ್ ತರ ಇರಬೇಕು, ಸೈಕಲ್ ಚೈನ್ ತರ ಅಲ್ಲ. ನೋಡಿ ಜಾನು, ನೀವ್ ನನ್ಗೆ ಪ್ರಾಮಿಸ್ ಮಾಡಿದ್ರ, ಇದನ್ ಕೊಡ್ಸಿದ್ರೆ ನಾನು ಈ ಮನೇಲಿ ಇರ್ತೀನಿ, ಇಲ್ಲಾಂದ್ರೆ ಕುಂದಾಪುರಕ್ಕೆ ಹೋಗ್ತೀನಿ. ಬೇಕೇ ಬೇಕು, 2 kg ಬೇಕು, 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 ಬೇಕೇ. ಚಾರು, ಏನಮ್ಮ ಇದು? 2 kg ಬೇಕು ಅಂತ ಬೋರ್ಡ್ ಹಾಕೊಂಡಿದ್ಯಾ? ಏನು 2 kg ಬ್ರೆಡ್ ಬೇಕಾ, ಬಟರ್ ಬೇಕಾ? ಭಟ್ರು ಬೇಡ, ಶಾಸ್ತ್ರಿಗಳು ಬೇಡ. ಚಿನ್ನ ಕೊಂಡ್ಕೊಳಕ್ಕೆ ಕರೆಕ್ಟ್ ಆಗಿರೋ ದಿನಾಂಕ ತಿಳಿಸಿ. 2 kg ಚಿನ್ನ ಬೇಕಂತೆ. ಇಲ್ಲಿ ನೋಡಿಲ್ಲಿ, ಈ ನೆಕ್ಲೆಸ್ ಬೇಕಂತೆ. ಜಾಹೀರಾತ್ ಹಾಕೋರ್ಗೇನ್ ಗೊತ್ತು, ಗಂಡಸ್ರ ಕಷ್ಟ. ಒಳ್ಳೆ ಚಿಕ್ಕ ಮಗು ತರ ಆಟ ಮಾಡ್ತಿದ್ದಾಳೆ. ಹೌದು ಮಾವ, ಇವ್ರ ಕಾಲಿಗೆ ಗಾಜಿನ ಚೂರ್ಗಳು ಚುಚ್ಕೋತಿತ್ತು, ಆದ್ರಿಂದ ನಾನು ಇವ್ರನ್ನ ಪಾರ್ ಮಾಡಿದೀನಿ. ಅದಕ್ಕೆ ಏನ್ ಬರಬೇಕು ಅಂತ ಕೇಳಿದ್ರು, 2 kg ಚಿನ್ನ ತಂದ್ಕೊಡಿ ಅಂತ ಹೇಳ್ದೆ. ಆ ನೆಕ್ಲೆಸ್ ಇದೆಯಲ್ಲ, ಅದು 2 kg ಅಂತೆ, ಅದೇ ಬೇಕು. ಕೊಡಿಸ್ಬಿಡ್ತಾರೆ. ಏ, ತಪ್ಪೇನಿಲ್ಲ ಕಣೋ. ನಿನ್ ಕಾಲಿಗೆ ಗಾ ಚುಚ್ಚಿದ್ರೆ ಅಂತ ತೆಗೆದಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗಿರೋದು. ಕೊಡಿಸ್ಬಿಡು, ಮನೇಲಿ ಬಂಗಾರ ಇದ್ರೆ ಒಳ್ಳೇದು. ಏನಪ್ಪ ನೀನು 2 kg ಚಿನ್ನ ಅಂದ್ರೆ ಏನ್ ಆಟನಪ್ಪ ನಿನ್ಗೆ? ಯಾವ ಆಟನ? ಸುಮ್ಮನಿರಪ್ಪ. ಅಲ್ಲಪ್ಪ, 5 ವರ್ಷ ನನ್ನ ಸಂಬಳ ಕೂಡಿಟ್ರು ಅಷ್ಟು ಚಿನ್ನ ತಕೊಡಕ್ ಆಗಲ್ಲ ನನ್ನ ಕೈಲಿ. ಅಯ್ಯೋ, ಅದನ್ನ ಕೊಡ್ಸೋದು ಹೇಗೆ ಅಂತ ನಾ ಹೇಳ್ಕೊಡ್ತೀನಿ ಕಣೋ. ನೀ ಸುಮ್ಮನೆ ಇರಮ್ಮ, ಎಲ್ಲ ಹೇಳ್ಕೊಡ್ತೀನಿ. ನಿಮಗೊಂದು ಗುರಾಣಿ ಗುಟ್ಟು ಹೇಳ್ಕೊಡ್ತೀನಿ, ಕಿವಿಗ್ ತಟ್ಟು. ಬಾಯ್ಲಿ. ಆಯ್ತಾ? ಆಯ್ತಪ್ಪ, ನೀನ್ ಹೇಳ್ದೆ ಅಂತ ನಾನು ಇವಳಿಗೆ ಚಿನ್ನ ಚೈನ್ ಕೊಡಿಸ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಮಾವ. ನೀವ್ ಹೇಳಿದ ತಕ್ಷಣ ನಿಮ್ ಮಗ ಒಪ್ಕೊಂಡ್ಬಿಟ್ರು, ಚಿನ್ನ ಕೊಡಿಸ್ತಾರಂತೆ. ಕೈಕೇಯಿ ಮಾತನ್ನ ರಾಮ ಕೇಳ್ದ, ನನ್ನ ಮಾತನ್ನ ಪುಂಡ ಕೇಳ್ದ. ಸ್ವೀಟು, ನೀನು 2 kg ಚಿನ್ನನ ನಿನ್ ಕತ್ತಿಗೆ ಹಾಕೊಂಡು ಓಡಾಡ್ತಿದ್ರೆ ನಿನ್ ಕತ್ತು ಉಳ್ಕಲ್ವಾ, ಪ್ರಾಬ್ಲಮ್ ಆಗಲ್ವಾ? ಮೊನ್ನೆ ಏನಾಯ್ತು ಗೊತ್ತಾ, ನಮ್ ಬಾಸ್ ಬಾಲರಾಜ್ ಇದಾರಲ್ಲಪ್ಪ, ಹೌದು. ಅವ್ರ ಹೆಂಡತಿ 2 kg ಬಂಗಾರ ಕತ್ತಿಗೆ ಹಾಕೊಂಡು ಕತ್ತೆ ಮುರಿದು ಹೋಯ್ತು. ನೋಡ್ ಕಟ್ಟಾಯ್ತಾ? ಹಾ, ಕತ್ತಿಗೆ ನಾಯಿ ಬೆಲ್ಟ್ ಹಾಕಿ ನರನ ಸೆಟ್ ಮಾಡಿದಾರಮ್ಮ. ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಿದ್ರು. ಆ ಆಪರೇಷನ್ ಖರ್ಚು ಎಷ್ಟಾಯ್ತು ಗೊತ್ತಾ? 2 ಲಕ್ಷ ರೂಪಾಯಿ. ಆ ಬಿಲ್ ನ ಕ್ಲಿಯರ್ ಮಾಡೋದಕ್ಕೆ ಸರ ಮಾರಿದ್ರು. ಬಂಗಾರ ಹಾಕೊಳ್ಳೋದು ಅಷ್ಟು ಕಷ್ಟನಾ? ಹೌದು ಸ್ವೀಟು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ನಿನ್ ಒಳ್ಳೇದಕ್ಕೋಸ್ಕರ ನಿಂಗೊಂದು ಚಾಲೆಂಜ್ ಕೊಡ್ತೀನಿ. 2 kg ಕಬ್ಬಣದ ಬೊಟ್ಟನ್ನ ನಿನ್ ಕತ್ತಿಗೆ ಹಾಕೊಂಡು ಓಡಾಡ್ತಿರ್ಬೇಕು. ಕೂತ್ಕೊಳ್ಳೋ ಹಾಗಿಲ್ಲ, ರೆಸ್ಟ್ ತಗೊಳ್ಳೋ ಹಾಗಿಲ್ಲ. ಇದು ಗೋಲ್ಡ್ ಚೈನ್ ಚಾಲೆಂಜ್, ಓಕೆನಾ? ಹೌದಮ್ಮ, ಸ್ನಾನ ಮಾಡ್ತಾ ಇರ್ಬೇಕಾದ್ರೂ ಹಾಕೋಬೇಕು, ಹೌದು. ಮಲ್ಕೋಬೇಕಾದ್ರೂ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಆ ತೂಕದ ಕಲ್ಲನ್ನ ತೆಗೆದು ಕೆಳಗಡೆ ಇಡಬಾರ್ದು. ಈ ತರ ಭಾರ ಹೊರಬಲ್ಲೆ ಅಂತ ನೀನ್ ನಂಗೆ ಪ್ರೂವ್ ಮಾಡು ಸ್ವೀಟು. ನಾನು ನಿನ್ಗೆ 2 kg ಗೋಲ್ಡ್ ಚೈನ್ ಇಮಿಡಿಯೇಟ್ ಆಗಿ ಕೊಡಿಸ್ತೀನಿ. ಇದು ಚಾಲೆಂಜ್. ಒಪ್ಕೊಂಡೆ ಕಣೋ. ಅಲ್ಲ, ಚಾರುಗೆ ತೊಂದರೆ ಆಗ್ಬಾರ್ದಂತ ಎಷ್ಟು ಮುತುವರ್ಜಿ ವಹಿಸ್ಕೊಳ್ತಾ ಇದೆಯಲ್ಲೋ. ಈ ಮುತುವರ್ಜಿನ ನಮ್ ಬಾಸ್ ಬಾಲರಾಜ್ ವಹಿಸ್ಕೊಂಡ್ಬಿಟ್ಟಿದ್ರೆ ಪಾಪ ಹೆಂಡತಿ ಕತ್ತು ಮುರಿತಾನೇ ಇರ್ಲಿಲ್ಲ. ಚಾರು, ಈ ಚಾಲೆಂಜ್ ಒಪ್ಪಿಗೆನಮ್ಮ? ಸರಿ, ನಾನು ಈ ಚಾಲೆಂಜಿಗೆ ರೆಡಿ. ನನ್ನ ಕತ್ತಿಗೆ 2 kg ಬೊಟ್ಟು ಹಾಕೊಂಡು ನಾನು ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡ್ತೀನಿ. ಮಾವ, ಈ ಚಾಲೆಂಜಿಗೆ ನೀವೇ ಸಾಕ್ಷಿ. ಆಯ್ತಮ್ಮ. ಸೂರ್ಯ ಚಂದ್ರ ಇಬ್ರು ನನ್ನ ಜೊತೆ ಇದ್ದಾರೆ. ರೆಡಿ. ಅಕ್ಕಿಗೆ ಈ ಚೈನ್ ನಾನೇ ಪುಟ್ ಮಾಡ್ತೀನಿ. ಹೌದಾ? ತಗೋ ತಗೋ, ಹುಷಾರು. ಅಪ್ಪ, ತುಂಬಾ ವೇಟ್ ಇದೆ. ಅಕ್ಕಿಗೆ ಯಾಕೆ ಪನಿಷ್ಮೆಂಟ್? ಪನಿಷ್ಮೆಂಟ್ ಅಲ್ಲಿ ರಿವಾರ್ಡು. ನಿಮ್ಮ ಅತ್ತಿಗೆ ಈ ಭಾರನ 24 ಗಂಟೆ ಹೊತ್ತರೆ ಅದೇ ಭಾರತ್ ಚಿನ್ನ ಸಿಗತ್ತಲ್ಲ. ಪನಿಷ್ಮೆಂಟ್ ಹೆಂಗಾಯ್ತು? ನೋಡಿ ಚಾರು, ಈಗ 12:30 ರಾವು ಕಾಲ ಶುರು ಆಗುತ್ತೆ. ಶುರು ಆಗ್ತಾ ಇದ್ದ ಹಾಗೇನೆ ಇದನ್ನ ಹಾಕೊಂಬಿಡಮ್ಮ, ಒಳ್ಳೇದಾಗುತ್ತೆ. ಅಯ್ಯೋ, ತಮಾಷೆ ಹೇಳಿದಮ್ಮ. ನೋಡು, ಈ ತೂಕದ ಕಲ್ಲನ್ನ ನಾಳೆ ಮಧ್ಯಾಹ್ನ 12:30ವರೆಗೂ ಹಾಕೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ಕೆಳಗಡೆ ಬಿಚ್ಚಿಡಬಾರ್ದಮ್ಮ. ಆವಾಗ್ಲೇ ನೀನು ಪಂದ್ಯದಲ್ಲಿ ಗೆಲ್ತೀಯ. ಹುಂಡ ಗೋಲ್ಡನ್ ಚೈನ್ ಕೊಡಿಸ್ತಾನೆ. ಗುಡ್ ಗಿಫ್ಟ್. ಅದಕ್ಕೆ ಟೈಮ್ ನಾನು ವಾಚ್ ಮಾಡ್ತೀನಿ. ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಇದನ್ನ ಹಾಕೊಂಡು ಒಬ್ಬೊಬ್ರೆ ಎಲ್ಲೂ ಹೋಗೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ತೆಗೆದಿಡೋ ಹಾಗಿಲ್ಲ. ಓಕೆನಾ? ಓಕೆ. ಶಬಾಸ್ ಪಾಪು, ನನಗಂತೂ ಈ ದಿಗಡ್ ದಿಮ್ಮಿನ ಬಗ್ಸಕ್ಕಾಗ್ಲಿಲ್ಲ. ನೀನು ಆ ಕೆಲಸ ಮಾಡ್ತಾ ಇದೀಯ, ವೆರಿ ಗುಡ್. ಇವಳ ಭಾರ ಹಾಕ್ಕೋಬೇಕು, ಒಂಟೆ ಥರ ಇವಳು ಕತ್ತು ಬಗ್ಬೇಕು, ಉಳ್ಕ್ಬೇಕು. 24 ಗಂಟೆ ಏನು, 44 ಗಂಟೆ ಹಾಕೊಂಡಿರ್ತೀನಿ ಬೇಕಾದ್ರೆ. ಚಾಲೆಂಜ್ ಅಂದ್ರೆ ಚಾಲೆಂಜ್, ಗೋಲ್ಡ್ ಚೈನ್ ಚಾಲೆಂಜ್. ರೆಡಿ? ರೆಡಿಯಪ್ಪ? ಹುಂಡ ಕೈ ಹಾಕು. ಎರಿ ಗುಡ್ಡ ರಮಣೀಯಮ್ಮ, ಮೇಲೆ ಕೆಳಗೆ ತಿರ್ಗ ಮುರುಗ, ಮೆಲ್ಲಕ್ಕಪ್ಪ ಮೆತ್ತಗಪ್ಪ, ಆಯ್ತು ಬಿಡಪ್ಪ. ಓಕೆ, ಟೈಮ್ ಸ್ಟಾರ್ಟ್ಸ್ ನೌ. ಯಾಕೆ ಸ್ವೀಟು, ತುಂಬ ಭಾರ ಆಗ್ತಿದ್ಯಾ? ಚಾನ್ಸೇ ಇಲ್ಲ. 20 ಗ್ರಾಮ್ ಗೋಲ್ಡ್ ಚೈನ್ ಹಾಕೊಂಡಾಗ ಅನ್ನಿಸ್ತಿದೆ. ಅಮ್ಮ, ಏನು ಪಾಪ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಮ್ಮ. ಆಯ್ತು ಪಾಪ, ಹೋಗ್ಬಿಟ್ಪ. ಅವಳ ಕತ್ತಲ್ಲಿರೋ ತೂಕ ಕೆಳಗಿಳಿಬೇಕು, ಇಲ್ಲ ಅಂದ್ರೆ ನಿನಗೆ 2 kg ಗೋಲ್ಡ್ ಅಷ್ಟು ಟ್ಯಾಕ್ಸ್ ಬೀಳುತ್ತೆ. ರಸ್ತೆಗೆ ಹೋಗ್ತಿರೋದು ಯಾಕೆ ಹೇಳು? ಅದಕ್ಕೆ ನೋಡು, ಚೌಕಾಸಿಗೆ ತೊಂದರೆ ಆಗ್ಬೋದು, ಆದ್ರೆ ನೀನ್ ಯಾವುದೇ ಕಾರಣಕ್ಕೂ ಅವಳಿಗೆ ಹೆಲ್ಪ್ ಮಾಡೋ ಹಾಗಿಲ್ಲ. ಆ ತೂಕದ ಬಟ್ಟು ಕೆಳಗೆ ಬೀಳೋ ಸಮಯದಲ್ಲಾಗ್ಲಿ, ಯಾರು ಕಿತ್ಕೊಂಡು ಹೋಗೋ ಸಮಯದಲ್ಲಾಗ್ಲಿ ತಾವು ಹೆಲ್ಪ್ ಮಾಡಬೇಡಿ. ನೋ ವೇ, ಚಾನ್ಸೇ ಇಲ್ಲ. ನನ್ನ ಹೆಂಡತಿ ಅಂತಾನು ನೋಡಲ್ಲ, ಬೇರೆಯವ್ರ ಹೆಂಡತಿ ಅಂತ ಸುಮ್ಮನಾಗ್ಬಿಡ್ತೀನಿ. ಅದು ಚಿನ್ನದ ಕಲರ್ ಇರೋದ್ರಿಂದ ಎಲ್ಲರ ದೃಷ್ಟಿ ದಿಗಡ್ ದಿಮ್ಮಿ ಮೇಲೆ ಇರುತ್ತೆ. ಯಾಕಮ್ಮ ಇಷ್ಟೊಂದೆಲ್ಲ ಹೇಳ್ತಿದ್ಯಾ? ಆ ಕಬ್ಬಣನ್ ಯಾರಮ್ಮ ಎತ್ಕೊಂಡು ಹೋಗ್ತಾರೆ? ಕಳ್ಳರಿಗೆ ಏನ್ ಗೊತ್ತಾಗತ್ತ ಕಲ್ಲು ಅಂತ? ಜೋಪಾನ, ಕಳ್ಳರಿಗೆ ಚಿನ್ನದ ಮೇಲೆನೆ ಕಣ್ಣಿರುತ್ತೆ. ನೀನ್ ಗೆಲ್ಬೇಕು,
ಅವಳು ಸೋಲ್ಬೇಕು ನೀನ್ ನನ್ ಮಗ ಕಣೋ. ಖಂಡಿತ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂತ ನಾಳೆ ಗೊತ್ತಾಗತ್ತೆ. ಮಾಯಿ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಯೋ ನಮ್ಮನೆ ನಂದ ಗೋಪಾಲ ಇವಳು ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಾಳೆ. 24 ಗಂಟೆ 24 ಗಂಟೆ ಅಷ್ಟೇ. ನನಗ್ 1 ಗಂಟೆನೂ ನಿಮಿಷ ಇದ್ದ ಹಾಗೆ. ನೋಡ್ತಾ ಇರಿ ನಾನು ಈ ಬಾರನ ಹೊತ್ತು ಹೇಗ್ ನಿಭಾಯಿಸ್ತೀನಿ ಅಂತ. ಗ್ರೈಂಡರ್ ಕದ್ಲಸಕ್ಕೆ ನನ್ನನ್ ಕರಿತೀಯ ನೀನು? ಆದ್ರೆ ಇದು ಚಿನ್ನದ ಚಾಲೆಂಜು. ಜಾನು, ದೇವಸ್ಥಾನಕ್ಕೆ ಹೋಗೋಣವಾ? ಹೊರಡು ಅಮ್ಮ. ಫಾಲ್ತುಗಳನ್ನೆಲ್ಲ ಸೋಲಿಸಿ ಜಯಶಾಲಿಯಾಗು ಪುಂಡರೀಕ. ಬಾ. ಓಕೆ ಬಾಯ್. ಹೇಗಾದ್ರೂ ಮಾಡಿ ಚಾರು ಕುತ್ತಿಗೆಯಿಂದ ಆ ತೂಕದ ಕಲ್ಲನ್ನ ತೆಗಿಬೇಕು. ಯಾಕಪ್ಪ? ಅವಳಿಗಿರೋ ಜೋಶಲ್ಲಿ 2 kg ಭಾರ ಹೊತ್ಕೊಂಡು ತಿರುಗ್ತಾಳೆ. ಪುಂಡ 2 kg ಬಂಗಾರ ಕೊಡಿಸ್ಬೇಕಾಗುತ್ತೆ. ಆಗತ್ತಾ? ಪಾಂಡು ಅಂಕಲರ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾನು ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಏನ್ ಮಾಡ್ತೀಯಪ್ಪ? ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು. ಸರಿಯೇನು ಸರಿಯೇನು? ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು. ಬಲು ಮೋಸಗಾರ. ನಿನ್ ಮಾತು ಕೇಳಿ ನಾನು ಕೆಟ್ಟೆ. ಏನಾಯ್ತು? ದಿನಾನೇ ಮುಗಿತಿದೆ. ನಾಳೆ 12ವರೆಗೆ 2 kg ಗೋಲ್ಡ್ ಕೊಡಿಸ್ಬೇಕು. ಹಣ ಎಲ್ಲಿಂದಪ್ಪ ಹೊಂದಿಸ್ಲಿ? ಯಾಕೋ ವಿಪರೀತ ಸುಸ್ತಾಗ್ತದೆ. ಹೇ ಪುಂಡ, ಅಲ್ಲೋಡು, ಆಲ್ರೆಡಿ ಸುಸ್ತಾಗಿದ್ದಾಳೆ. ಇನ್ನೇನು ಕೂಸುದು ಬೀಳ್ತಾಳೆ. ಆ ತೂಕದ ಕಲ್ಲು ಕೆಳಗೆ ಬೀಳುತ್ತೆ. ನೀನು ಪಂದ್ಯದಲ್ಲಿ ಗೆಲ್ತೀಯ. ನನಗೇನು ಹಾಗನ್ನಿಸ್ತಿಲ್ಲ. ಚಿನ್ನದ ಆಸೆಗೆ ಚೈನ್ ಕಾಪಾಡ್ಕೊಳ್ಳೋದು ಏನ್ ದೊಡ್ಡ ವಿಷಯ ಅಲ್ಲ ಅವಳಿಗೆ. ಹಾಗಂತೀಯ? ಪುಂಡ, ಹೆದರ್ಕೋಬೇಡ ಕಣೋ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಏನಪ್ಪ ವ್ಯವಸ್ಥೆ? ಹೇ, ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡ್ತೀನಿ. ಹೆದರ್ಬೇಡ, ಬರ್ತೀನಿ ಇರು. ಚಾರು ತುಂಬಾ ಸುಸ್ತಾಗಿದ್ದಾಳೆ. ಅಟ್ಯಾಕ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್. ಹೋಗಿ ಅಟ್ಯಾಕ್ ಮಾಡಿ.